ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಒಂದು ಹೊಸ ವ್ಲಾಗ್ ಅಥವಾ ಸುಮಾರು ಟೈಮ್ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಹೌದು. ಸೊ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದರೆ, ನಾನು ಕಲಿತ ಶಾಲೆ ಅಂದರೆ ಕಾಲೇಜ್ ಇವಾಗ ಕಲಿತಿರುವ ಪ್ರೆಸೆಂಟ್ ನಾನು ಫೈನಲ್ ಇಯರ್ BCom ಇದೆ, ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ. ಓಕೆ, ಬಟ್ ಇವತ್ತು ಸಂಡೇ, ಇವತ್ತು ಕೂಡ ನಾನು ಕಾಲೇಜಿಗೆ ಹೋಗ್ತಿದ್ದೀನಿ ಬಿಕಾಸ್ ಇವತ್ತು 20 ವರ್ಷ ಹಳೇ ಸ್ಟೂಡೆಂಟ್ಸ್ ಬರ್ತಿದ್ದಾರೆ, ಅಲ್ಯುಮಿನೀಸ್. ಓಕೆ, ಗೆಟ್ ಟುಗೆದರ್ 1993 ಬ್ಯಾಚ್. ಓಕೆ, ಸೊ ಹಾಗೆ ಒಂದು ವಿಡಿಯೋ ಮಾಡೋ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಕರೆದಿದ್ರು ಕೂಡ, ಸೊ ಒಂಥರ ಡಿಫ್ರೆಂಟ್ ಫೀಲ್ ಇರ್ಬೋದು. ಯಾಕೆಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ನಿನ್ನೆ ರಾತ್ರಿ ಕೂತ್ಕೊಂಡು 99 ಮೂವಿ ನೋಡ್ತಿದ್ದೆ, ಇವಾಗ ಅದರದ್ದೇ ಸಾಂಗ್ಸ್ ಕೂಡ ಕೇಳ್ತಿದ್ದೆ. ಸೊ ಲಿಟ್ರಲಿ ಅದು ಕೂಡ 20 ಇಯರ್ಸ್ ಬ್ಯಾಕ್. ಇದು ಕೂಡ ಒಳ್ಳೆ ಫೀಲ್ ಇದೆ. ಓಕೆ, ಒಳ್ಳೆ ಫೀಲ್ ಇದೆ. ನೋಡಬೇಕು ಹೇಗಿದ್ದಾರೆ ಆ್ಯಂಡ್ ನೋಡ ಫುಲ್ ಎಂಜಾಯ್ ಮಾಡೋ. ಓಕೆ, ಸೊ ಚಲೋ. ಈ ಒಂದು ಒಳ್ಳೆಯ ಸಂದರ್ಭವನ್ನು ಕೂಡ ನಾವು ನಮ್ಮ ಜೊತೆ ಆವಾಗ ಯಾರ್ಯಾರು ಉಪನ್ಯಾಸಕರಿದ್ದಾರೆ ಅವರನ್ನೆಲ್ಲ ಬರಲಿಕ್ಕೆ ಹೇಳಬೇಕು ಅಂತ ಹೇಳಿ ಒಮ್ಮೆ ಆಲೋಚನೆ ಆಗಿತ್ತು. ಆದರೆ ಎಲ್ರಿಗೂ ಬರಲಿಕ್ಕೆ ಕೆಲವೊಂದು ಅವಕಾಶಗಳು ಸಿಗಲಿಲ್ಲ. ಆದರೆ ನಮ್ಮ ಗಿರಿಧರ್ ಸರ್ ಅವರು ಬಂದರು, ಹಾಗೆ ನಮ್ಮ ಪ್ರಿನ್ಸಿಪಾಲ್ ಅವರಲ್ಲಿ ಕೂಡ ಇಲ್ಲಿ ನಾವೆಲ್ಲ ಸೇರ್ತೇವೆ ಅಂತ ಹೇಳುವಂಥ ಒಂದು ಅವಕಾಶಕ್ಕೆ ಆಡಳಿತ ಮಂಡಳಿಯ ಒಟ್ಟಿಗೆ ಅವರಲ್ಲಿ ಕೂಡ ಒಂದು ಅವಕಾಶವನ್ನು ಕೇಳಿದೆವು, ಸ್ಥಳಾವಕಾಶವನ್ನು. ಹಾಗೆ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಹಾಗೆ ನಮ್ಮ ಪ್ರಿನ್ಸಿಪಾಲ್ ಅವರು ಪ್ರೊಫೆಸರ್ ಬಾಲಚಂದ್ರ ಗೌಡರು ಕೂಡ ಅವಾಗ ಪ್ರಿನ್ಸಿಪಾಲ್ ಆಗಿ ಇದ್ದವರು, ಹಾಗೆ ಇದೀಗ ಸಲಹೆಗಾರರಾಗಿದ್ದಾರೆ ಹೊರಗಿನ. ಅದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಆ ಒಂದು ಗೊಂಚಲು, ಆ ಒಂದು ಜೇನು ಕೂಟು ಒಂದೇ ಸಾರಿ ಬೆಂಕಿ ಹೊಗೆ ಹಿಡಿದಾಗ ಹೇಗೆ ಸ್ಪ್ರೆಡ್ ಆಗಿ ಹೋಗ್ತವೆ, ಹಾಗೆ ಎಲ್ಲರೂ ಚಿತ್ರವಾಗಿ ಹೋಗ್ಬಿಟ್ಟೆವು. ಎಲ್ಲಿ ಒಬ್ಬನ ಪರಿಚಯ ಒಬ್ಬನಿಗೆ ಇರದೆ ಸಂಪರ್ಕವಿಲ್ಲದೆ ನಾವು ಇರ್ತಾ ಇದ್ದೀವಿ. ನಾವು ಒಂದು ವೇಳೆ ಆ ಮಧ್ಯದಲ್ಲಿ ನಾವೇನಾದ್ರೂ ಬಂದು ಹೋಗಿದ್ರು ಮುಖ ಪರಿಚಯ ಇಲ್ಲದೆ, ಸಂಪರ್ಕ ಇಲ್ಲದೆ ನಾವು ಯಾರನ್ನು ಮಾತಾಡ್ಸಿರ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಭಾವನೆ. ನಾನು ಯಾರನ್ನು ನೋಡಿರ್ಲಿಲ್ಲ 30 ವರ್ಷದಿಂದ, ಮೊನ್ನೆನೇ ನೋಡಿದ್ದೀನಿ, ಫಸ್ಟ್ ಟೈಮ್ ನಮ್ಮ ಉಮ್ಮರನ್ನು ನೋಡಿದ್ದೀನಿ ನಾನು. ಈ ರೀತಿಯಾಗಿ ನಾವು ನಮ್ಮ ಜೀವನ ಮಾಡ್ಕೊಂಡು ಹೋಗಿದ್ವಿ. ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ಕೆಲವು ಸ್ನೇಹಿತರು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ರು. ಆ ಚದುರಿದ ಜೇನುಹುಳುಗಳನ್ನ ಮತ್ತೆ ತಂದು ಒಗ್ಗೂಡಿಸುವಂತ ಕೆಲಸ ಮಾಡಿದ್ರು. ಆ ಜೇನುಹುಳುಗಳನ್ನ ಒಗ್ಗೂಡಿಸುವ ಕೆಲಸದಲ್ಲಿ ಕೆಲವು ಹೆಜ್ಜೇನುಗಳು, ಒಂದು ರಾಣಿ ಜೇನು ಕೂಡ ಇತ್ತು ಅದರಲ್ಲಿ. ಹಾಗೆ ಆ ರಾಣಿ ಜೇನಿನ ಕೆಲಸ ಮಾಡಿದ್ದು ನಮ್ಮ ಬೇರೆ ಯಾರಲ್ಲ, ನಮ್ಮ ಆತ್ಮೀಯ ಸ್ನೇಹಿತೆ, ಈಗ ದುಬೈಯಲ್ಲಿದ್ದಾರೆ, ಮೀನಾ. ಇವರು ಅದನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದ್ರು. ತುಂಬ ಆಶ್ಚರ್ಯ, ವಿಸ್ಮಯ. ಹೇಗೆ ಮಾಡಿದ್ರು ಗೊತ್ತಿಲ್ಲ. 3 ದಿನದಲ್ಲಿ 35 ಜನನ ಸೇರಿಸಿದ್ರು. ಪ್ರತಿಯೊಬ್ಬನ ಹತ್ರ ಒಂದು ಕಾತುರ, ಆತರ ಒಂದು ಸಾರಿ ಮುಖ ನೋಡ್ಬೇಕಪ್ಪ, ಒಂದು ಸಾರಿ ಮಾತಾಡಬೇಕು, ನಾವು ಜೊತೆಯಾಗಬೇಕು ಅನ್ನೋ ಭಾವನೆ ಎಲ್ಲರಲ್ಲೇ ಇತ್ತು. ಇವತ್ತು ಎಲ್ಲರ ಕಣ್ಣು ಒಬ್ಬನ ಮೇಲೆ ಬೀಳ್ತಾ ಇದೆ. ಯಾಕೆಂದ್ರೆ ಆಗಿದ್ದವ ಈಗಿದ್ದವ ಹಾಗಿದ್ದಾನ ಅಂತೇಳಿ ಕಾಣ್ತಾ ಇದೆ. ಆ ಸಂದರ್ಭ ಇವತ್ತು ನಾವು ಸೇರಿದ್ದೇವೆ. ಇವತ್ತು ಒಂದು ನಾವು ಮಾತಾಡಿದಾಗ ಸ್ವಲ್ಪ ಬೇಜಾರಾದರೂ ಮರುದಿವಸ ನಗುತ್ತಾನೆ ಬಂದು ನಮಗೆ ಪಾಠವನ್ನು ಮಾಡ್ತಾ ಇದ್ರು. ಆ ಕಾಲದಲ್ಲಿ ಅವರು ನೆನೆಸ್ಕೊಂಡಿರ್ಬೋದು, ಹುಡುಗರು ಮುಂದೊಂದಿನ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ತಗೊಳ್ತಾರೆ ಇದಕ್ಕೆ ಅಂತ ಅನ್ನಿಸಿರ್ಬೋದು ಅವರಿಗೆ. ಶ್ರೀಕೃಷ್ಣ ಹೇಳಿದಾಗೆ ಕಾಲಯೇ ತಸ್ಮೈ ನಮಃ, ಕಾಲ ಕೂಡಿ ಬಂದಿದೆ. ಇವತ್ತು ನಾವೆಲ್ಲ ಸೇರಿದ್ದೀವಿ, ನಮ್ಮ ಗುರುಗಳಿದ್ದಾರೆ. ನಾವೇನಾದರೂ ಆ ಕಾಲದಲ್ಲಿ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು,
ನಮ್ಮ ಆತ್ಮಸಾಕ್ಷಿಯಾಗಿ ನಾವೊಂದು ಚಿಕ್ಕ ಕ್ಷಮೆಯನ್ನು ನಮ್ಮ ಮನದಲ್ಲಿ ಕೇಳಿಕೊಳ್ಳುವಂತಹ ಸಂದರ್ಭ, ಅದನ್ನು ನಾವು ಮಾಡುವ. ಯಾಕೆಂತೇಳಿದ್ರೆ ಗುರುಗಳಿಗೂ ಶಿಷ್ಯನಿಗೂ, ತಂದೆ ತಾಯಿಗೂ ಮಕ್ಕಳಿಗೂ, ಹುಟ್ಟಿದ ಭೂಮಿಗೂ ವಿದ್ಯೆ ಕಲಿತ ಜ್ಞಾನ ಮಂದಿರಕ್ಕೂ ಇರುವ ಸಂಬಂಧ ಅವಿನಾಭಾವ ಸಂಬಂಧ. ಅದನ್ನು ತಪ್ಪಿಸಲಿಕ್ಕೆ, ಅದನ್ನು ಬೇರ್ಪಡಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದು ಮಗುವಿಗೆ ಪ್ರಪಂಚ ಇದೆ ಅಂತೇಳಿ ತೋರಿಸಿದ್ದು ತಂದೆ ತಾಯಿ ಆದರೆ ಆ ಪ್ರಪಂಚಕ್ಕೆ ಇದೇ ಮಗು ನಿನಗೆ ಅಂತೇಳಿ ತೋರಿಸಿರೋದು ಗುರುಗಳು. ಮೇಲೆ 7 ವರ್ಷ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿದ್ದೆ. ಆನಂತರ ಅನಿವಾರ್ಯದಿಂದ ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಪತ್ರಿಕೆ ಸ್ಟಾರ್ಟ್ ಮಾಡಿ ಬೆಂಗಳೂರು ವಾರ್ತೆಯಿಂದ 17 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೆ. ಈಗ ಸದ್ಯಕ್ಕೆ ಒಂದು 2-3 ವರ್ಷದಿಂದ ಊರಲ್ಲಿ ಮನೆ ಕಟ್ಟಿ ಇಲ್ಲೇ ವಾಸ ಮಾಡ್ತಿದ್ದೀನಿ. ನಾವು ಕಾಲೇಜ್ ಟೈಮಲ್ಲಿ ಸಹ ತುಂಬ ಉತ್ತಮವಾಗಿ ಎಲ್ಲರೊಟ್ಟಿಗೆ ಮಾತಾಡ್ತಾ ಕಾಲೇಜಲ್ಲಿ ಓಡಾಡ್ತಾ ಇದ್ರು. ಆ ದಿನಗಳನ್ನು ನೆನೆಸುವಾಗ ತುಂಬ ಒಂದು ಈಗ ಅನುಭವವೇ ಸವಿ, ಅನುಭವಕ್ಕಿಂತ ಅದರ ಸವಿ ನೆನಪೇ ಸವಿ ಅಂತೇಳಿ ನಾನು ನೋಡಿ ಉಂಟು. ಹಾಗೆ ಆ ನೆನಪುಗಳು ಈಗ ಮರುಕಳಿಸಿದಂತೆ ಆಗ್ತಾ ಇದೆ. ನನ್ನ ಹೆಸರು ರವೀಂದ್ರ ಅಂತೇಳಿ. ನಾನು ಬಿಕಾಮ್ ಆದ ನಂತರ ಸುಳ್ಯ ನಗರ ಪಂಚಾಯತ್ನ ವಾಟ್ಸಪ್ ಲೈನ್, ನಗರದಲ್ಲಿ ನೀರಾವರಿ ವಾಟ್ಸಪ್ ಲೈನ್ ಮಾಡ್ತಾ ಇದ್ದೆ. ಈಗ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಮನೆಯಲ್ಲಿ ಕೃಷಿ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಕುಸುಮ ಅಂತ. ನಾನು ಮದುವೆಯಾಗಿ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದೀನಿ. 20-25 ಇಯರ್ಸ್ ಅಂತ ಅಕೌಂಟೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಹಸ್ಬೆಂಡ್ ಕಾಫಿ ಬೋರ್ಡಲ್ಲಿ ವರ್ಕ್ ಮಾಡ್ತಿದ್ದಾರೆ ಬ್ಯಾಂಗ್ಳೂರಲ್ಲಿ. ಮತ್ತು ಮನೆಯೆಲ್ಲ ಅಲ್ಲೇ ನಾವು ತಗೊಂಡು ಅಲ್ಲೇ ಸೆಟ್ಲ್ ಆಗಿದ್ದೀವಿ. ಈಗ ಇಯರ್ಲಿ ಬರ್ತಾ ಇದ್ದೀವಿ. ಫಂಕ್ಷನ್ ಏನೋ ಪ್ರೋಗ್ರಾಮ್ ಇದ್ದರೆ ಬರ್ತಾ ಇರ್ತೀವಿ. ಒಬ್ಬಳೇ ಮಗಳು ಇಲ್ಲೇ ಬಂದಿದ್ದಾಳೆ ನನ್ನ ಜೊತೆ. ಹಾಗೆ ಎಲ್ಲ ನಿನ್ನ ಸರ್ ಮತ್ತು ನನ್ನ ಫ್ರೆಂಡ್ಸ್ಗಳನ್ನು ನೋಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಅವಳಿಗೆ ಜಾಸ್ತಿ ಇತ್ತು. ಈಗ ಎಲ್ಲರೂ ನೋಡಿ ಚೆನ್ನಾಗಿ ಆಯ್ತಲ್ಲ, ಖುಷಿ ಆಯ್ತಲ್ಲ, ಮತ್ತು ಅವಾಗಿಂದ ಹೇಳ್ತಾ ಇದ್ದಾಳೆ ನನಗೆ. ಶೀರ್ಷಿಕೆ ಬರೀಲಿಲ್ಲ, ಉದ್ದಕ್ಕೆ ಬರೀತಾ ಹೋದೆ ಕವನ. ಬಹುಶಃ ಇವತ್ತಿನ ದಿನವೇ ಶೀರ್ಷಿಕೆ. ಎಂದು ಅಳಿಸಿ ಹೋಗಿದ್ದ ನೆನಪುಗಳು ಮತ್ತೆ ಚಿಗುರಿದ ಹಾಗೆ, ಎತ್ತನ ಮಾಮರ ಎತ್ತನ ಕೋಗಿಲೆ ಮಾಗಿದ ಜೀವಕಿದು ಒಂದಷ್ಟು ತಂಪೆರೆದಂತೆ. ಮದುವೆ, ಮನೆ, ಮಕ್ಕಳ ನಡುವೆ ಕಳೆದು ಹೋಗಿದ್ದ ಮನಕ್ಕೆ ಸಹಕಲಿಕೆ ಸಹಪಾಠಿಯರ ತಂಪು ನೆಂಪುಗಳ ಮಳೆ ಸುರಿದಂತೆ. ಅಂದಿಗೂ ಇಂದಿಗೂ ಎಷ್ಟೊಂದು ಅಂತರ, ಹುಡುಗಾಟ ನಲಿದಾಟ ನಡುವೆ ಮಧ್ಯಂತರ, ಜವಾಬ್ದಾರಿ ಕರ್ತವ್ಯ ಹೀಗೆ ನಿರಂತರ. ಬೆಳ್ಳಿ ವರ್ಣಕ್ಕೆ ಸರಿಯುತ್ತಿಹ ತಲೆಗೂದಲು, ನಿಸ್ತೇಜ ಭಾವ ಸೂಸುತಿಹ ಕಣ್ಣುಗಳು, ಕಾಂತಿ ಕಳೆದುಕೊಳ್ಳುತ್ತಿರುವ ಚರ್ಮಗಳು. ಏನಾದರೇನು ಮನ ಮಾತ್ರ ನಿತ್ಯ ಸತ್ಯ ಗಟ್ಟಿತನದಲ್ಲಿ ಇರಲು. ಯಾರೂ ಮಾಡದ ಸಾಹಸವಿದು ಎಂದು ಕೈಗೂಡದ ಕನಸಿದು, ನಾವೇ ಧನ್ಯರೆಂಬಂತ ಪರಿಯಿದು. 30ರ ನಂತರ ಇದೀಗ 50ರಲ್ಲಿ ಅದೇ ಕ್ಲಾಸು ಮತ್ತದೇ ಬೆಂಚು. ಕೊನೆ ತನಕ ಇರಲಿ ಈ ಆವಿರ್ಭಾವ ನಮ್ಮೆದೆಯಲ್ಲಿ. ಬಾಲ್ಯ ಯೌವನ ಕಳೆದು ಮುಪ್ಪಿಡುವ ಕಾಲವಿದು. ಒಂದಷ್ಟು ಭಾವಗಳ ಬೊಗಸೆ ತುಂಬ ತುಂಬಿ ನವಿರಾದ ಶುಭ್ರತೆಯ ಬೆಳಕು ಬೆಳಗಿದೆ ಇಲ್ಲಿ. ಒಂದೊಂದೇ ಜ್ಯೋತಿಯು ಜೊತೆಗೂಡಿದ ಈ ಅಚ್ಚರಿಯದ ಮತ್ತೆ ಸೃಷ್ಟಿಸಿದ ಶುಭ್ರ ಮನಸ್ಸುಗಳಿಗೆ ಕೈ ಜೋಡಿಸಿ ಶರಣೆಂಬೆ. ಸಾರ್ಥಕದ ಧನ್ಯತೆಯ ಭಾವ ತುಂಬಿ, ಸಾರ್ಥಕದ ಧನ್ಯತೆಯ ಭಾವ ತುಂಬಿ. ನಮಸ್ಕಾರಗಳು. ತಮ್ಮಂದಿರೇ ಹಾಗೂ ತಂಗಿಯರೇ, ಶಿಷ್ಯರು ಅಂತ ನಾ ಹೇಳೋದಿಲ್ಲ. ಯಾಕೆಂದರೆ ನಾವೆಲ್ಲ ನೀವು 50ರ ಆಸ್ಪಾಸಲ್ಲಿದ್ದೀರಿ, ದಾಟಿದ್ದೀರಿ. ಅದರ ಎಡಬಲದಲ್ಲಿರ್ಬೋದು, ನಾವು ಒಂದು 10 ವರ್ಷ ಮೇಲೆ ಇರ್ಬೋದು. ಈಗ ನಾನು ಶಿಷ್ಯರಂತ ಹೇಳೋದಿಲ್ಲ, ನೀವೆಲ್ಲರೂ ನನ್ನ ಆತ್ಮೀಯ ತಮ್ಮಂದಿರು ಮತ್ತು ತಂಗಿಯರು. ಪ್ರಾಯಶಃ ಸುಬೋಧ ರೈ ಮತ್ತು ನಾನು ಈಗ ಒಂದು 3 ವರ್ಷದಿಂದ ಒಂದೇ ಊರಿನ ಪ್ರಜೆಗಳಾದರೂ ನಮ್ಮಲ್ಲಿ ಮಾತುಕತೆ ಅಂತ ಸಿಗೋದು ಭಾರಿ ಅಪರೂಪ.
ಇತ್ತೀಚೆಗೆ ಒಂದು ಫೋನ್ ಬಂತು, ಒಂದು ವಾರದ ಹಿಂದೆ ಅಥವಾ ಒಂದು 15 ದಿವಸದ ಹಿಂದೆ ಅನ್ನೋನ್ ಕಾಲ್. ಅವರ ಹೆಸರು ನನ್ನ ಮೊಬೈಲಲ್ಲಿ ಇರಲಿಲ್ಲ, ಯಾರು ಅಂತ ಹೇಳುವಾಗ ಹೀಗೆ ಅಂತ ಹೇಳಿದರು. ಒಂದು ಕ್ಷಣ ಏನು ಮಾಡಬೇಕಂತ ಆಗಲಿಲ್ಲ, ಆದರೂ ನನಗೆ ಒಮ್ಮೆ ಎಲ್ಲರ ಮುಖ ನೋಡಬೇಕು ಅಂತ ಒಂದೇ ಒಂದು ತುಡಿತದಿಂದ ಬಂದದ್ದು. ನಾನು ಯಾವುದೇ ಹಿತೋಚನೆ ಹೇಳಿಗಿಲ್ಲ, ಯಾಕೆಂದರೆ ನೀವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಜೀವನ ಪಥದಲ್ಲಿ ಒಂದೊಂದು ಸ್ಥಾನದಲ್ಲಿದ್ದೀರಿ, ನಿಮ್ಮ ಜೀವನ ನೀವೇ ನಡೆಸ್ತಿದ್ದೀರಿ. ಈಗ ಯಾರ ಹಿತವಚನವೂ ಅಗತ್ಯ ಇಲ್ಲ. ಸುಮಾರು ಒಂದು 50ರಿಂದ 60 ಜನ ಇದ್ದರು ಅಂತ ನನ್ನ ಅನಿಸಿಕೆ. ಆದರೆ ಈ 60 ಜನವನ್ನು ಕಾಂಟ್ಯಾಕ್ಟ್ ಆಗಿ ಅಥವಾ ಅದರಲ್ಲಿ ಹೆಚ್ಚಿನವರನ್ನು ಸೇರಿಸುವುದೇ ಒಂದು ದೊಡ್ಡ ಸವಾಲು. ಆ ಸವಾಲನ್ನು ಕೆಲವರೆಲ್ಲ ಸ್ವೀಕರಿಸಿಕೊಂಡು ಇವತ್ತು ಅದನ್ನು ಇಲ್ಲಿ ಒಂದು ಕಾರ್ಯಕ್ರಮ ರೂಪದಲ್ಲಿ ತಂದಿರಿ. ಇದು ಅತ್ಯಂತ ಶ್ಲಾಘನೀಯ ವಿಚಾರ. ನಿಮ್ಮನ್ನೆಲ್ಲ ನೋಡುವಂಥ ಅಥವಾ ನೀವೇ ಇನ್ನು ನಿಮ್ಮ ಕ್ಲಾಸ್ಮೇಟನ್ನು ನೋಡುವಂಥ ಒಂದು ಅವಕಾಶ ಬಂದಿದೆ. ಈಗಾಗಲೇ ಹೇಳಿದಾಗೆ ನಮ್ಮ ಸುಬೋಧ್ ಕೆಲವರನ್ನು ನೋಡುವಾಗ ನನಗೆ ಹೌದಾ ಅಲ್ವೋ ಅಂತ ಆಯಿತು. ಯಾಕೆಂದರೆ ಅವರು ಎತ್ತರವಾಗಿ ದಪ್ಪವಾಗಿ ಎಲ್ಲ ಬೆಳೆದಿದ್ದಾರೆ. ಕೆಲವರು ಹೀಗೆ ಸುಳ್ಯದಲ್ಲಿ ಸಿಕ್ಕಿದಾಗ ಹೀಗೆ ದೂರದಿಂದ ವಿಶ್ ಮಾಡಿ ಮಾತಾಡಿದಂಥ ಅನುಭವನೂ ಉಂಟು. ನೀವು ಎಲ್ಲಿಂದನೋ ಬಂದಿದ್ದೀರಿ, ಆ ನಂತರ ದೋಣಿ ದಾಟಿ ಆ ಹೊಳೆ ಆ ಬದಿ ಹೋದ್ಮೇಲೆ ಎಲ್ಲಿಗೆ ಹೋಗಿದ್ದೀರಿ ಅಂತ ನಮಗೂ ಗೊತ್ತಿಲ್ಲ. ಅಲ್ಲೊಮ್ಮೆ ಇಲ್ಲೊಮ್ಮೆ ನಾವು ಮಿಂಚಾದಾಗೆ ಮಿಂಚಿನಂತೆ ಕಾಣ್ತಿದ್ದೆವು. ಆಗ ನೀವು ದೊಡ್ಡ ಒಂದು ನಮಸ್ಕಾರವನ್ನು ಕೊಡ್ತಿದ್ದೀರಿ, ನಾವು ಅದಕ್ಕೆ ಪ್ರತ್ಯುತ್ತರವಾಗಿ ಕೊಡ್ತಿದ್ದೇವೆ. ಅಷ್ಟೇ ನಮ್ಮ ಸಂಬಂಧಗಳು ಮುಂದುವರಿತಾ ಇದ್ದವು ಹೊರತು ಅದಕ್ಕಿಂತ ಹೆಚ್ಚಿದ್ದೆಲ್ಲ. ಈ ಕಾಲೇಜ್ ವಿದ್ಯಾಭ್ಯಾಸ 3 ವರ್ಷದಲ್ಲಿ ನಿಮ್ಮ ಜೀವನಕ್ಕೆ ಬೇಕಾದ ಎಲ್ಲವನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಒಂದು ಪ್ರೊಫೆಷನ್ಗೆ ಎಂಟ್ರ್ ಆಗಲಿಕ್ಕೆ ಬೇಕಾದ ಒಂದು ಪಾಸ್ಪೋರ್ಟು ನಾವು ಕೊಟ್ಟದಷ್ಟೇ. ಅದರಲ್ಲಿ ಒಬ್ಬ ದಡ್ಡ ಒಬ್ಬ ಹುಷಾರ್ನವಂತ ಆ ವಿಷಯವೇ ಇಲ್ಲ. ಅಲ್ಲಿ ನೀವು ಒಬ್ಬೊಬ್ಬರಾಗಿ ಬರುವುದು ನಿಮ್ಮ ಮನೆಯವರನ್ನು ಕರ್ಕೊಂಡು ಬರ್ತಿದ್ರೆ ಇನ್ನೂ ಅತ್ಯುತ್ತಮವಾಗಿ ಇದು ಮೂಡಿ ಬರ್ತಿತ್ತು ಅಂತ ನನ್ನದು ಒಂದು ಅನಿಸಿಕೆ. ಆಗ ಅವರಿಗೂ ಗೊತ್ತಾಗ್ತಿತ್ತು, ಓ ಇವರ ಕ್ಲಾಸ್ಮೇಟ್ಸ್ ಹೀಗಿದ್ದಾರೆ ಅಂತ. ಆಗ ಒಂದು ದೊಡ್ಡ ಗುಂಪು ಇಲ್ಲಿ ಸೇರ್ತಿತ್ತು. ಸುಬೋಧರಾಗಿ ಹೇಳಿದರು, ಫೈನಲ್ ಇಯರ್ BCom ಕ್ಲಾಸಲ್ಲಿ ನಾವು ಒಂದು ಸಾರಿ ಕೂತ್ಕೊಳ್ಬೇಕು. ಕೂತು ಅದು ಎಲ್ಲರೂ ನಾನು ಅದೇ ನಿಟ್ಟಿನಲ್ಲಿ ಬಂದೆ. ಅವರು ಸೀದವಾಗಿ ಆಡಿಯೋ ವಿಷುವಲಿಗೆ ಕರ್ಕೊಂಡು ಬಂದರು. ನನಗೂ ಕನ್ಫ್ಯೂಷನ್, ಫೈನಲ್ ಇಯರ್ BCom ಆಗ ಕೆಳ ಅಂತಸ್ತಲ್ಲಿತ್ತೋ ಅಥವಾ ಮೇಲೆ ಇತ್ತ ಅಂತ. ಯಾಕಂದರೆ ಆ ಸಂದರ್ಭದಲ್ಲಿ ಮೇಲೆ. ಈಗ ನೆಕ್ಸ್ಟ್ ಆ ಕಾರ್ಯಕ್ರಮ ಉಂಟಾಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಒಮ್ಮೆ ಕೂತು ಆ ಕ್ಲಾಸಿನ ವಾತಾವರಣದಲ್ಲಿ ಎಲ್ಲ ನೋಡಿಕೊಳ್ಳುವಂಥದ್ದು. ಹೀಗೆ ವಿದ್ಯಾರ್ಥಿಗಳು ಸಿಗ್ತಾ ಇರ್ತಾರೆ. ಆದರೆ ಯಾವ ಬ್ಯಾಚಿನವರಂತ ನಮಗೆ ಅಲ್ಲಿ ಪತ್ತೆ ಹಚ್ಚಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಕೆಲವು ಸಾರಿ ಹೆಸರು ಗೊತ್ತಿದ್ದವರಂತೆ ನಾವು ನಟಿಸ್ತೇವೆ. ಮತ್ತು ಯಾಕೆಂದರೆ ಹೆಸರು ಅಂತ ನಾವು ಹೇಳಿದರೆ ನಾವೇ ತಪ್ಪಿದಸ್ತಾರೆ. ಅಯ್ಯೋ ಇಷ್ಟು ನಾನು ಇವರ ವಿದ್ಯಾರ್ಥಿಯಾಗಿ ನನ್ನ ಹೆಸರು ಗೊತ್ತಿಲ್ಲ ಅಂತ ಅವರಿಗೆ ನಮ್ಮ ಬಗ್ಗೆ ಒಂದು ಅಸಹನೆ ಬರ್ಬೋದು ಅಂತ ಹೇಳಿ ಹೆಸರು ಗೊತ್ತಿದ್ದವರಾಗೆ ಕೆಲವು ಸಾರಿ ನಟನೆ ಮಾಡಿದ್ದೂ ಉಂಟು. ಅದರ ಕೀಲಿ ಕೈ ಸಿಗಲಿಲ್ಲ. ಒಂದು ಪರದೆ ಅದರ ಆಚೆಗೆ ನೋಡಲಾಗದೆ ಹೋದೆ. ಒಂದೆರಡು ಕ್ಷಣ ಅದು ಇದು ಮಾತು, ನನ್ನದು ನಿನ್ನದು ಅಂತ. ಆಮೇಲೆ ನಾನು ಇಲ್ಲ ನೀನು ಇಲ್ಲ ಈ ಪ್ರಪಂಚದಲ್ಲಿ. ಇದು ನಮ್ಮ ಬದುಕಿನ ಒಂದು ಪ್ರಯಾಣದ ಇದು. ನೀವೆಲ್ಲರೂ ಇನ್ನು ಎತ್ತರಕ್ಕೆ ಬೆಳಿಬೇಕು. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಉತ್ತಮ ಸಂಘವನ್ನು ಬೆಳೆಸಿಕೊಳ್ಳಿ, ನಿಮ್ಮ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸಿ ಅವರು ಕೂಡ ಉನ್ನತ ಸ್ಥಾನಗಳಿಗೆ ನಿಮ್ಮಿಂದ ಜಾಸ್ತಿಯಾಗಿ ಅವರು ಮೇಲೆ ಬರಲಿ ಅಂತ ಆಶಿಸ್ತಾ ಈ ಒಂದು ಸುಯೋಗವನ್ನು ಒದಗಿಸಿಕೊಟ್ಟು, ನಾನು ಭಾಷಣ ಮಾಡಲಿಕ್ಕೆ ಅಂತ ಬರಲಿಲ್ಲ, ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಮೀಟ್ ಆಗಬೇಕಂತಲೇ ಬಂದವ ನಾನು. ಮುಖ್ಯವಾಗಿ ಭಾಳ ಖುಷಿಯಾಗಿ ಎಲ್ಲರಿಗೂ ಶುಭವಾಗಲಿ, ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ನಾನು 1992 ನಾನು ಇಲ್ಲಿ ಉಪನ್ಯಾಸಕಿಯಾಗಿ ಜಾಯಿನ್ ಆಗಿದ್ದೆ. ಆಗ ನೀವೆಲ್ಲರೂ ಕೂಡ ಫೈನಲ್ BCom ಇದ್ರಿ ಕಾಣ್ತದೆ, ಅಥವಾ ಸೆಕೆಂಡ್ BCom ಇದ್ರ. ನನಗೆ ಫಸ್ಟಿಗೆ ನಾನು ನಿಮ್ಮ ಕ್ಲಾಸಿಗೆ ಬಂದಿಲ್ಲ. ಯಾಕಂತೇಳಿದರೆ ನಮಗೆ ಆಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕ್ಲಾಸ್ಗಳು ನಮಗೆ ಸಿಗ್ತಾ ಇತ್ತು. ಅಂದರೆ ಈ ರೀತಿಯ ಸಮಾರಂಭಗಳು ನಮ್ಮ ಒಂದು ಸಂಬಂಧವನ್ನು ಉಳಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಲ್ಲದೆ ನಾವು ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ನ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಪ್ರಿಪೇರ್ ಮಾಡುವಾಗ ನಾವು ಅದರಲ್ಲಿ ಒಂದು ಪಾಯಿಂಟ್ ಹಾಕ್ತೇವೆ.
ಅಲ್ಯೂಮಿನಿ ಮೀಟ್ ಮಾಡಬೇಕು ಅಂತೇಳಿ. ಚಿಕ್ಕ ಮಕ್ಕಳಿದ್ದಾರೆ, ಇವರು ಟೈ ಹಾಕಿ ಯಾಕೆ ಬಂದಿದ್ದಾರೆ ಅಂತ. ನನ್ನ ಇಬ್ಬರು ಮಕ್ಕಳು ಹೊರಯಲ್ಲಿದ್ದಾರೆ. ಅವ್ರು ಹೇಳ್ತಾರೆ ಅಷ್ಟೊಂದು ಮಂದಿ ಬಂದಿದ್ದಾರೆ, ಅವ್ರ ಮಕ್ಕಳೇ ಕೇಳ್ತಾರೆ ಅದರಲ್ಲಿ ನಿಮ್ಮ ಪ್ರಿನ್ಸಿಪಾಲ್ ಯಾರು ಅಂತ ಹೇಳೋದು ಕೂಡಲೇ ಫೋಟೋದಲ್ಲಿ ತೋರಿಸಿದ್ರು ನೋಡಿ ಟೈ ಹಾಕಿರೋದು ನಮ್ಮ ಪ್ರಿನ್ಸಿಪಾಲ್ ಅಂತ. ಅದು ಫಾರ್ ದಿ ಕಾಲೇಜ್ ಅಂತ. ಹಳೆ ವಿದ್ಯಾರ್ಥಿಗಳೇ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನ ಅವರು ಆಧಾರ ಸ್ತಂಭಗಳು, ಅವರು ಮುಖ್ಯ ಆಗಿರ್ತಾರೆ. ಅದಕ್ಕೆ ನೀವೇನು ಬೆಲೆ ಕೊಡ್ತೀರಿ. ಮೊನ್ನೆ ನ್ಯಾಕಿಲಿಗೆ ಬಂದಿತ್ತು, ಲಾಸ್ಟಿಗೆ ಬಂದಾಗ ಕೇಳಿದ್ರೆ ನಿಮ್ಮ ಎಲಿಮಿನೇಷನ್ ನಮ್ಗೆ ಖುಷಿ ಆಯಿತು. ಸುಮಾರು 150 ಮಂದಿ ವಿದ್ಯಾರ್ಥಿಗಳು ಬಂದಿದ್ರಿ ಅಲ್ಲಿ ನಮ್ಮ ಸ್ಟೂಡೆಂಟ್ ಬಂದಿದ್ದರು. ಎಲ್ಲರನ್ನು ಸಂಪರ್ಕ ಮಾಡೋಕ್ಕೆ ಆಗಲಿಲ್ಲ. ಅವ್ರಿಗೆ ತುಂಬ ಖುಷಿ ಆಯಿತು, ಎಷ್ಟೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳು NNC ಬಂದಿದ್ದಾರೆ. NNCಗೆ ಇಸ್ ಎ ವೆರಿ ಗುಡ್ ಹೆರಿಟೇಜ್ ಇದೆ, ನೇಮ್ ಇದೆ. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಯ್ತು. ಯಾಕಂತ ಹೇಳ್ತಾರೆ ಅಲ್ಲಲ್ಲಿ ಕಾಲೇಜ್ ಪ್ರಾರಂಭ ಆಯಿತು. ಈಗ ಗೌರ್ಮೆಂಟ್ ನೀವೆಲ್ಲ 93 ಫೈನಲ್ ಇಯರ್ BCom ಮುಗಿಸಿದವರು, ನನಗಿಂತ 2 ವರ್ಷ ದೊಡ್ಡವರು. ನಾನು 95 BCom ಮುಗಿಸ್ತೇನೆ. ಹಾಗಾಗಿ ನೀವೆಲ್ಲರಿಗಿಂತ ಚಿಕ್ಕವನಿದ್ದೀರೋರು ಎಲ್ಲರಿಗಿಂತ ಅಂತೇಳಿ ನಾನು ಹೇಳ್ತಾ, ಕಾಲೇಜಿನ ಮೇಲೆ ತಮಗೆಲ್ಲ ಇರುವಂಥ ದೊಡ್ಡ ಅಭಿಮಾನ ಅದು ಇವತ್ತು ಉಳಿಲಿಕ್ಕೆ ಕಾರಣ ಅಂತ ಹೇಳಿದರೆ ದಿವಂಗತ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರು ಅವತ್ತು 1976 ಈ ಕಾಲೇಜನ್ನು ಸ್ಥಾಪನೆ ಮಾಡದೆ ಹೋಗಿದ್ದಿದ್ರೆ ಬಾಲಚಂದ್ರ ಸರ್ ಅವರು ಹೇಳಿದ ಹಾಗೆ ಅವರು ಡಿಗ್ರಿ ಮಾಡಬೇಕಾದ್ರೆ ಬೇರೆ ಎಲ್ಲಿ ಹೋಗ್ಬೇಕಿತ್ತು, ಆ ರೀತಿಯ ವ್ಯವಸ್ಥೆ ಇದ್ದಾಗ ಇರ್ತಿತ್ತು. ಆದರೆ ಇವತ್ತು ಪ್ರತಿಯೊಂದು ವಿದ್ಯಾಭ್ಯಾಸವನ್ನು ಕೂಡ ನಮ್ಮ ಕ್ಯಾಂಪಸ್ಸಲ್ಲೇ ಮಾಡಿ ಮುಗಿಸುವಷ್ಟು ಮಾಡಿಕೊಟ್ಟಿದ್ದಾರೆ. ಅಕ್ಷಯ್ ಸರ್ ಅವರು ಸಾಮಾನ್ಯವಾಗಿ ಜ್ಞಾಪಿಸ್ಕೊಳ್ತಾರೆ ಅವ್ರ ಫಂಕ್ಷನ್ಗಳಲ್ಲಿ ಮಾತಾಡುವಾಗ, ಈ ಕಾಲೇಜು ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಯುವ ಹಾಗೆ ಮಾಡಿದ್ದು. ಹಾಗಾಗಿ ಇದನ್ನು ನಾವು ಮದರ್ NMC ಮದರ್ ಇನ್ಸ್ಟಿಟ್ಯೂಷನ್ ಅಂತ ಕರೀತೇವೆ ಅಂತ ಈಗಲೂ ಕೂಡ ಅಂತಾರೆ. ಹಾಗಾಗಿ ಇದು ಸಾಕಷ್ಟು ಜನರಿಗೆ ಉತ್ತಮವಾದಂಥ ಅವಕಾಶಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂಥದ್ದು ಅತಿಶಯೋಕ್ತಿ ಏನಲ್ಲ. ಹಾಗೆ ಕಾಲೇಜಿಗೆ 47 ವರ್ಷ ಕಳೆದೋಯ್ತು. ಇನ್ನು 2.5 ವರ್ಷದಲ್ಲಿ ಕಾಲೇಜಿನ ಸುವರ್ಣ ಮಹೋತ್ಸವವನ್ನು ಆಚರಿಸಲಿದ್ದೇವೆ. ನೀವು 30 ವರ್ಷದ ಹಿಂದಿನ ವಿದ್ಯಾರ್ಥಿಗಳೆಲ್ಲ ಇವತ್ತು ಸೇರಿದ್ದೀರಿ ಅನ್ನುವಾಗ ಇನ್ನೆರಡು ವರ್ಷಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತೀನಿ ಅನ್ನುವಂಥ ಒಂದು ನಂಬಿಕೆ ನನಗೆ ಬಂದಿದೆ. ಯಾಕೆ ನನ್ನ ವಿದ್ಯಾರ್ಥಿ ಜೀವನವನ್ನೇ ನಾನು 7 ವರ್ಷದಲ್ಲಿ ಕಳೆದಿದ್ದೇನೆ. ಯಾಕೆಂದರೆ SSLC ಆದ ಕೂಡಲೇ ನಾನು ಬಂದಿಲ್ಲಿ ಫಸ್ಟ್ ಇಯರ್ ಪಾಲಿಟೆಕ್ನಿಕಲ್ಲಿ ಡಿಪ್ಲೊಮಾ ಸೇರಿದ್ದೆ. ಅದು 1 ವರ್ಷ ಓದಿ ಅದು ಬೇಡ ಅಂತೇಳಿ ಇಲ್ಲಿ ಬಂದು PUC ಸೇರಿಕೊಂಡೆ. ಹಾಗೆ 5 ವರ್ಷ ಇಲ್ಲಿ, 1 ವರ್ಷ ಅಲ್ಲಿ ಪಾಲಿಟೆಕ್ನಿಕಲ್ಲಿ, ಒಟ್ಟು 6 ವರ್ಷ. ತದನಂತರ ನನಗೆ 2000 ಇಸವಿಯಲ್ಲಿ ಮದುವೆ ಆಯಿತು. ಮದುವೆ ಆದಮೇಲೆ ಗೊತ್ತಾದ್ದು ಒಂದು ಉದ್ಯೋಗ ಬೇಕು ಅಂತ. ಅಲ್ಲಿರೋ ಉದ್ಯೋಗ ಹುಡುಕಲಿಲ್ಲ. ನಾವು ಆಳುವಾಗ ನಮ್ಮ ಮನೆಯವರ ಒತ್ತಾಯಕ್ಕೆ ಕಾಲೇಜಿಗೆ ಬಂದಾಗೆ ಇಲ್ಲಿ ಬರ್ತಿದ್ದೆವು. ಏನು ದೊಡ್ಡ ಸಾಧನೆ ಮಾಡಲಿಲ್ಲ, ಹಿಂದಿನ ಬೆಂಚಲ್ಲಿದ್ದು. ಅನುಭವವು ಸವಿಯಲ್ಲ, ಅನುಭವದ ನೆನಪೇ ಸವಿಯು, ಕದ್ದು ಮೇಯದೆ ಮನವು ಅಂತೇಳಿ. ನಿಜವಾಗಲು ನಾವು ಮೊನ್ನೆ ಗ್ರೂಪ್ ಆರಂಭವಾಗಿ ಪವಿಯವರು ಫೋನ್ ಮಾಡಿದರು. ಪವಿ ಫೋನ್ ಮಾಡಿ ಹೀಗೆ ನಾವೊಂದು ಗ್ರೂಪ್ ಮಾಡ್ತಿದ್ದೇವೆ, ಎಲ್ಲ ಸೇರುವಂಥ ಒಂದು ಇದು ಮಾಡಬೇಕು ಅಂತ ಹೇಳೋದು. ಮತ್ತು ದೀಪಕ್ ಅವರು ಕೂಡ ನಮ್ಮ ಸಂಪರ್ಕ ಮಾಡಿ ಒಳ್ಳೆಯದಾಯಿತು. ಮತ್ತೊಮ್ಮೆ ನಾವಿಲ್ಲಿ ಸೇರೋದಂದರೆ ತುಂಬ ಖುಷಿ. ಯಾಕೆಂದರೆ ಒಬ್ಬೊಬ್ಬ ಮುಖ ಪರಿಚಯವೇ ಗೊತ್ತಾಗ್ತಾ ಇಲ್ಲ, ನೋಡಿದಾಗ ಗೊತ್ತಾಗ್ತಾ ಇಲ್ಲ. ಆದರೆ ಇವತ್ತೆಲ್ಲ ಸೇರೋ. ಮತ್ತು ಭಾಸ್ಕರ್ ಅವರು ಕೂಡ ನಮಗೆ ಯಾವಾಗಲೂ ಸಿಗ್ತಾರೆ. ಮತ್ತು ನಮ್ಮ ಲೆಕ್ಚರ್ಸ್ ಅವರು ನಮ್ಮ ಕ್ಯಾಂಪಸಲ್ಲಿದ್ದ ಕಾರಣ ನಮ್ಮೊಂದಿಗೆ ಯಾವಾಗಲೂ ಸಂಪರ್ಕ ಇದ್ದೇವೆ. ನಾವಿಲ್ಲಿ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನಲ್ಲಿ ಕೂಡ ಕಳೆದ ವರ್ಷ ಎಲ್ಲ ಬರ್ತಿದ್ದೆವು. ಈ ಸಲ ಮಾತ್ರ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಇಲ್ಲಿದ್ದ ಕಾರಣ ಮತ್ತೆ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿಯಾಗ್ತಿದೆ. ಯಾಕೆಂದರೆ ಎಲ್ಲರೂ ಅವರವರ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಸಂಸಾರಸ್ಥರಾಗಿ ಒಳ್ಳೆ ಜೀವನ ನಡೆಸಿದ್ದಾರೆ. 50ರ ನಂತರ ಆದರೂ ಎಲ್ಲರೂ ಆರೋಗ್ಯವಂತರಾಗಿ ಚೆನ್ನಾಗಿರಲಿ. ನೀವೆಲ್ಲ ಹೀಗೆ ಇರಿ ಅಂತೇಳಿ ನಾನು ಆಶಿಸುತ್ತಾ ಸೊ ನೋಡಿದ್ರಲ್ಲ ಇವಾಗ ಕಂಪ್ಲೀಟ್ ವಿಡಿಯೋ ಯಾವ ರೀತಿ ಇತ್ತು ಅಂತ. ಸೊ ನಾನಿವಾಗ ನನ್ನ ಎಕ್ಸ್ಪೀರಿಯನ್ಸ್ ಅಥವಾ ನನಗೆ ಹೇಗೆ ಅನಿಸಿತು ಅಂತ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ. ಓಕೆ, ಸೊ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ದಿನ ಒಂಥರ ಡಿಫ್ರೆಂಟ್ ಆಗಿತ್ತು. ಓಕೆ, ಒಂದು
ಒಂದು 30 ವರ್ಷ, ಆ್ಯಕ್ಚುಲಿ 30 ವರ್ಷ ಹಳೆ ಸ್ಟೂಡೆಂಟ್ಸ್. ಓಕೆ, ನಾನು ಇಂಟ್ರೋದಲ್ಲಿ 20 ವರ್ಷ ಅಂತ ಒಂದು ಬ್ಯಾಡ್ ಮ್ಯಾಥ್ಸಲ್ಲಿ ಹೇಳಿದೆ. ಓಕೆ, ಸೊ 30 ವರ್ಷ ಹಳೆ ಸ್ಟೂಡೆಂಟ್ಸ್ಗಳವರು, ಲಿಟ್ರಲಿ 50 ವರ್ಷ ದಾಟಿದ ಪ್ರಾಯದವರು ಅಂದರೆ ಇವಾಗ. ಬಟ್ ಲಿಟ್ರಲಿ ಖುಷಿಯಾಗಿ ಮಾತಾಡಿಕೊಂಡು ಸುಮಾರು ಟೈಮ್ ಆದಮೇಲೆ ಒಂದು ಸಿಕ್ಕಿದ ಒಂದು ಫೀಲಿಂಗ್ ಇತ್ತಲ್ಲ ಅವರಿಗೆ, ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದರು ಎಲ್ಲರೂ ಕೂಡ. ನಾನು ಅದನ್ನು ನೋಡಿಲ್ಲ, ವಾವಂತೆ ಕೂಡ ಇದ್ದೆ. ಬಟ್ ಇನ್ನೊಂದು ಸೈಡಲ್ಲಿ ನಾನು ನಾಡ್ದು ನಾವು ಕೂಡ ಹೀಗೆ ಆಗ್ತೀವಲ್ಲ ಅಂತ ಒಂಥರ ಒಂದು ಫೀಲಿಂಗು. ಓಕೆ, ಫೀಲಿಂಗು ಒಂಥರ ಇತ್ತು. ಓಕೆ, ನನಗೆ ಸ್ವಲ್ಪ ಆ ರೀತಿಯ ವಿಷಯಗಳು ಸ್ವಲ್ಪ ಜಾಸ್ತಿನೇ. ಲೈಕ್ ಐ ಆಮ್ ಎ ಗುಡ್ ಓವರ್ ಥಿಂಕರ್. ಓಕೆ, ಇದನ್ನೆಲ್ಲ ಆಲ್ರೆಡಿ ಥಿಂಕ್ ಮಾಡಿರ್ತೇನೆ ನಾನು. ಓಕೆ, ನಾವೀಗ ಕಾಲೇಜ್ ಬಿಡ್ತೀವಿ, ಕಾಲೇಜ್ ಬಿಟ್ಟಾದ್ಮೇಲೆ ನಾವು ಎಷ್ಟೋ ಟೈಮ್ ಆದಮೇಲೆ ಸಿಗ್ತೀವಿ, ಒಂದು ಈ ಥರ ಎಲ್ಲ ಮಾಡ್ತೀವಿ ಅಂದರೆ ಅಲ್ಯೂಮಿನಿ ಮೀಟಿಂಗ್ ಅಥವಾ ಗೆಟ್ ಟುಗೆದರ್ ಅದು ಇದಂತಲ್ಲ. ಸೊ ಇದೆಲ್ಲ ಆಲ್ರೆಡಿ ನನ್ನ ತಲೆ ಇರ್ತಿತ್ತು. ಓಕೆ, ಬಟ್ ಅದು ರಿಯಲ್ಲಾಗಿ ಕಂಡಿದ್ರೆ ನೋಡುವಾಗಿಲ್ಲ, ಫೀಲಿಂಗೇ ಬೇರೆ ಅಂದರೆ ಬೇರೆ ಡಿಫ್ರೆಂಟ್ ಆಗಿತ್ತು. ಅಂದರೆ ಇವಾಗ ನಾನು ಅದೇ ಫೈನಲ್ ಇಯರ್ BCom, ಇನ್ನೂ ಒಂದು 6 ಮಂತ್ಸಲ್ಲಿ ನನ್ನ ಕಾಲೇಜ್ ಕೂಡ ಇಲ್ಲಿ NMCಲಿ ಮುಗಿತದೆ. ಸೊ ಅದಾದಮೇಲೆ ನಾನು ಕೂಡ ಬೇರೆ ಕಾಲೇಜ್ ಆಗಿರ್ಬೋದು, ಈ ಫ್ರೆಂಡ್ಸನ್ನೆಲ್ಲ ಬಿಟ್ಟು ಮೇ ಬಿ ಅಥವಾ ಒಟ್ಟಿಗೆ ಇರಲಿಕ್ಕೂ ಸಾಕು, ಕೆಲವು ಅಂದರೆ ಹೆಚ್ಚಿನ ಒಟ್ಟಿಗೆ ಇರ್ತಾರೆ. ಬಟ್ ಆದರೂ ಕೂಡ ನಮ್ಮ ಕೆಲಸ ಅದು ಇದು ಅಂತೆಲ್ಲ ನಾವು ಬ್ಯುಸಿ ಆಗ್ತೀವಿ. ನಮ್ಮ ಒಂದು ಪರ್ಸನಲ್ ಲೈಫಲ್ಲಿ ನಾವು ಬ್ಯುಸಿ ಆಗ್ತೀವಿ, ಅವರು ಅವರ ಪರ್ಸನಲ್ ಲೈಫಲ್ಲಿ ಬ್ಯುಸಿ ಆಗ್ತಾರೆ. ಮತ್ತು ಲಾಸ್ಟಿಗೆ ಯಾವತ್ತೋ ಒಂದು ದಿವಸ ಇಬ್ಬರು ಮೀಟ್ ಆಗ್ತೀವಿ. ಅಂದರೆ ಇಬ್ಬರು ಅಂತ ಹೇಳಿದ್ರೆ ಫ್ರೆಂಡ್ಸ್ಗಳು. ಓಕೆ, ಎಲ್ಲ ಫ್ರೆಂಡ್ಸ್ಗಳು ಒಮ್ಮೆ ಮೀಟ್ ಆಗ್ತೀವಿ. ಆವಾಗಿರುವಂಥ ಒಂದು ಫೀಲಿಂಗ್ ಇದೆಯಲ್ಲ ಡಿಫ್ರೆಂಟ್. ನನಗೆ ಯಾವುದು ವೈಬ್ಸ್ ಇದೆಯಲ್ಲ, ಇಲ್ಲಿ ಸಿಕ್ಕಿದಂಥ ವೈಬ್ಸ್ ಇಲ್ಲ, ಸೂಪರ್. ಓಕೆ, ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ಅಂದರೆ ಎಲ್ರಿಗೂ ಈ ಥರ ಚಾನ್ಸ್ ಸಿಗೋದಿಲ್ಲ. ಓಕೆ, ಅಂದರೆ ಅವರು ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾರೆ, ಅವರು ಹೇಗೆ ಅಲ್ಯೂಮಿನಿಸಿಗೆ ಬಂದಿದ್ರಲ್ಲ, ಅವ್ರು ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅಂತ ಹೇಳುವಂಥ ಎಕ್ಸ್ಪೀರಿಯೆನ್ಸು ನನಗೆ ಸಿಕ್ಕಿತ್ತು. ನನ್ನ ಒಂದು ಲಕ್ ಅಥವಾ ಒಂದು ಪುಣ್ಯ ಅಂತ ಹೇಳ್ಬೋದು. ಅಂದರೆ ಹೇಗೆ ಹೇಳೋದು, ಓಕೆ, ನನಗೆ ಮಾತು ಬರ್ತಿಲ್ಲ. ಅದು ಒಂಥರ ಚೆನ್ನಾಗಿರೋಂಥ ಫೀಲಿಂಗ್. ಓಕೆ, ನಾವು ಫ್ಯೂಚರಲ್ಲಿ ಈ ಥರ ಅಂದರೆ ಈ ಥರ ಒಂದು ಗೆಟ್ ಟುಗೆದರ್ ಮಾಡಬಹುದು ಅಥವಾ ನಾವು ಕೂಡ ಹೀಗೆ ಆಗ್ತೇವೆ ಅಂತ ಹೇಳುವಂಥದ್ದೆಲ್ಲ ಥಿಂಕ್ ಮಾಡಿದಾಗಿಲ್ಲ. ಲಿಟ್ರಲಿ ಒಂಥರ ಇಮೋಷ್ನಲ್. ಓಕೆ, ಲಿಟ್ರಲಿ. ಆ್ಯಂಡ್ ಅದೇ ಸ್ಟಾರ್ಟಿಂಗಲ್ಲಿ ಅವರೆಲ್ಲ ಬಂದರು, ಒಂದು 30-40 ಜನ ಏನಾದರೂ ಅಪ್ರಾಕ್ಸಿಮೇಟ್ಲಿ ಇದ್ದರು. ಓಕೆ, ಎಲ್ಲರೂ ಬಂದರು, ನೀನು ಅಂತೆಲ್ಲ ಮಾತಾಡ್ಕೊಳ್ಳೋದಿರ್ಬೋದು. ನಿನ್ನ ಹೆಸರೆಂತ ಮರ್ತೋಗಿದೆ ಅಂತ ಹೇಳುವಂಥದ್ದು. ಮತ್ತು ಓಕೆ, ಆ ಬೆಂಚಲ್ಲಿ ನಾವು ಆ ಥರ ಮಾಡ್ತಿದ್ವಿ, ನಾವು ಜುಟ್ಟು ಎಳಿತಿದ್ವಿ, ಮತ್ತು ಕ್ಲಾಸ್ ಬರ್ಕ್ಸ್ ಮಾಡಿ ಹೋಗ್ತಿದ್ವಿ, ಅದು ಇದು ಅಂತೆಲ್ಲ ಮಾತಾಡುವಂಥ ಡಿಸ್ಕಷನ್ ಇದೆಯಲ್ಲ, ಬ್ಯೂಟಿಫುಲ್, ಲಿಟ್ರಲಿ ಬ್ಯೂಟಿಫುಲ್. ಓಕೆ, ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಇದೆ ಸಣ್ಣದಾಗಿ. ನಾನು ಕಲಿತಂಥ ಹೈಸ್ಕೂಲ್ ಆಗಿರ್ಬೋದು, PUC ಗೆಟ್ ಟುಗೆದರ್ ಆ ಥರ ಇರೋದು ಒಂದು 2-3 ವರ್ಷ ಡಿಫರೆನ್ಸ್. ಇವಾಗಲೂ ನನಗೆ ಅಷ್ಟು ಫೀಲ್ ಆಗಿತ್ತು ಅವತ್ತು ಮಾಡುವಾಗ. ಇವರಿಗೆ ಹೇಗಾಗಿರಬಾರ್ದು, 30 ವರ್ಷ ಆದಮೇಲೆ ಸಿಗ್ತಿದ್ದಾರೆ ಅಂತ ಹೇಳುವಾಗ ಅಲ್ವಾ. ಸೊ ಲಿಟ್ರಲಿ ಖುಷಿ ಇತ್ತು ಅಂತ ಹೇಳ್ತಾ ಫಸ್ಟಿಗೆ ಅವರೆಲ್ಲರೂ ಗೆಟ್ ಟುಗೆದರ್ ಆದರು. ಪ್ರಿನ್ಸಿಪಾಲ್, ಅವರ ಲೆಕ್ಚರ್ಸ್ ಎಲ್ಲ ಅಂದರೆ 2-3 ಇದ್ರಲ್ಲ, ನೋಡಿದ್ರಲ್ಲ. ಸೊ ಅಂದರೆ ಈಗ ನಮಗೆ ಇದ್ದಾರೆ ಕೂಡ. ಸೊ RD ಮ್ಯಾಮ್ ಕೂಡ ಇದ್ದರು, ಪ್ರಿನ್ಸಿಪಾಲ್, ನಮ್ಮ ಪ್ರಿನ್ಸಿಪಾಲ್, ಆ್ಯಂಡ್ ಎಲ್ಲರೂ ಕೂಡ ಒಂದು ಒಳ್ಳೆ ವಾತಾವರಣ ಇತ್ತು ಅಂತ ಹೇಳ್ತಾ ಎಲ್ಲರೂ ಮಾತಾಡಿಕೊಂಡ್ರು. ಓಕೆ, ಅವ್ರು ಈಗೇನು ಮಾಡ್ತಿದ್ದಾರೆ. ಆ್ಯಂಡ್ ನೀವು ನೋಡಿದ್ರೆ ಆಲ್ರೆಡಿ ವೀಡಿಯೋ ನೋಡಿದ್ರೆ ಸಣ್ಣ ಕ್ಲಿಪ್ ಹಾಕಿದ್ದೀನಿ, ಎಲ್ಲವನ್ನು ಹಾಕ್ಲಿಕ್ಕೆ ಹೋಗಲಿಲ್ಲ. ಓಕೆ, ಇವಾಗಲೇ ಒಂದು 20 ಮಿನಿಟ್ಸ್ ಮೇಲಾಗಿದೆ. ಸೊ ಅದಕ್ಕೋಸ್ಕರ ಅವರು ಕೂಡ ಲೆಕ್ಚರ್ಸ್ ಕೂಡ ಮಾತಾಡೋಂಗಿಲ್ಲ, ಫುಲ್ ಡಿಫ್ರೆಂಟ್ ಫೀಲ್ ಇತ್ತು, ವೈಬ್ಸ್ ಇತ್ತು. ಸೊ ಅದಾದಮೇಲೆ ಒಂದು ಸಣ್ಣ ಸ್ನ್ಯಾಕ್ಸ್ ಆದಮೇಲೆ ಊಟ ಮಾಡಿ ಎಲ್ಲರೂ ಮತ್ತೆ ಅವರವರ ಮನೆಗೆ ಹೋದರು. ಓಕೆ, ಲಿಟ್ರಲಿ ಅದೊಂಥರ ಏನೋ ಒಂದಿತ್ತು. ಓಕೆ, ಆ ದಿವಸ ನನಗಿಲ್ಲ, ಮೂಡಿ ಇರಲಿಲ್ಲ. ಆ್ಯಕ್ಚುಲಿ ಇದು ಸೆಕೆಂಡ್ ಡೇ ಆಫ್ ನಾನು ಎಡಿಟ್ ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ನನಗೆ ಫೀಲ್ ಬಂತು ಮಾತಾಡುವ, ಒಂದು ಔಟ್ರೋ ಕೊಡುವ ಅಂತ ಹೇಳುವಂಥದ್ದು ಹಾಗೆ. ಓಕೆ, ಆ ದಿವಸ ಎಲ್ಲರೂ ಒಮ್ಮೆ ಗೆಟ್ ಟುಗೆದರ್ ಆದರು, ಹಾಗೆ ಮನೆಗೆ ಹೋದರು. ಓಕೆ, ಲಿಟ್ರಲಿ ಆ ದಿವಸ ನಾನು ಫುಲ್ ಎಮೋಷನಲ್ ಆಗಿದೆ, ಲಿಟ್ರಲಿ ಎಮೋಷನ್. ನಾನು ಕೂಡ ಆ ಥರ ಆಗ್ತಾನಲ್ಲ, ಅಂದರೆ ಸ್ವಲ್ಪ ದಿವಸದಲ್ಲಿ ನಾನು ಕೂಡ ನನ್ನ ಫ್ರೆಂಡ್ಸನ್ನು ಬಿಟ್ಟು ಹೋಗ್ತೀನಲ್ಲ, ಅದು ಇದು ಆಹಾ. ಸೊ ಇದಿಷ್ಟು ವ್ಲಾಗ್. ಓಕೆ, ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ವ್ಯೂಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ನೂ 2 ಚಾನಲ್ ಇದೆ, ಕೃಷ್ಣ ಕ್ರಿಯೇಷನ್ಸ್, ನಾನು ಟೆಕ್ ವೀಡಿಯೋಸ್ ಮಾಡ್ತೀನಿ ಅದರಲ್ಲಿ. ಇನ್ನೊಂದು KC ವರ್ಸ್, ಅದರಲ್ಲಿ ನಾನು ಮೂವಿ ರಿವ್ಯೂಸ್, ಮೂವಿ ರಿಯಾಕ್ಷನ್ಸ್ ಮಾಡ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಬಹುದು @obviously KC. ಸಿಗೋಣ ಮುಂದೆ, ಬಾಯ್.